ಇಳಕಲ್ಲ ಶಹರ ಪೊಲೀಸ್ ಠಾಣೆ ಮಾದಕ ವಸ್ತುಗಳ ಸೇವನೆ ಬಳಕೆ ಹಾಗೂ ಮಾರಾಟ ತಡೆ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದೈಹಿಕ, ಮಾನಸಿಕ ಹಾಗೂ ಕಾನೂನಾತ್ಮಕ ಪರಿಣಾಮಗಳ ಬಗ್ಗೆ ತಿಳಿಸುವುದು. ಇಳಕಲ್ಲ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾದಕ ವಸ್ತುಗಳ ಅಕ್ರಮ ಮಾರಾಟ ಮತ್ತು ಸಾಗಣೆಯನ್ನು ಸಂಪೂರ್ಣವಾಗಿ ಬೇರುಸಹಿತ ಕಿತ್ತೆಸೆಯಬೇಕು ಎಂದು ಶಾಲಾ ವಿದ್ಯಾರ್ಥಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹುನಗುಂದ ಡಿವೈಎಸ್ಪಿ ಬನಹಟ್ಟಿ ಹಾಗೂ ಇಳಕಲ್ಲ ಪಿಎಸ್ಐ ಮಂಜುನಾಥ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತಿನ ದಿನಗಳಲ್ಲಿ ಯುವಕರಿಗೆ ದೊಡ್ಡ ಪಿಡುಗು ಅಂತಂದರೆ ಒಂದು ಮೀಡಿಯಾ, ಇನ್ನೊಂದು ಡ್ರಗ್ಸು ಮತ್ತು ದುಶ್ಚಟಗಳು ಬಹಳಷ್ಟು ಆಗ್ತಾ ಇದೆ. ಆಮೇಲೆ ಯುವಕರಿಗೆ ಸಮಸ್ಯೆ ಏನಾಗಿದೆ ಅಂತಂದರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತಕ್ಕಂಥದ್ದು ಮನವರಿಕೆ ಆಗಲಾರ್ದೇ ರಾಂಗ್ ರೂಟನ್ನೆಲ್ಲ ಚೂಸ್ ಮಾಡ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಇದು ಬರೀ ಭಾರತ ದೇಶದ ಸಮಸ್ಯೆ ಅಥವಾ ಕರ್ನಾಟಕದ ಸಮಸ್ಯೆ ಅಂತಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಕನ್ಸರ್ನ್ ಇಟ್ಕೊಂಡು ನಮ್ಮ ಭಾರತದ ಯುವಕರು ದಾರಿ ತಪ್ಪಬಾರ್ದು, ಮಾತಾಡಬಾರ್ದಲ್ಲಿ ಹಿಂದ್ಗಡೆ BMS ದಾರಿ ತಪ್ಪಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಬಹಳ ಗಂಭೀರವಾಗಿರ್ತಕ್ಕಂಥ ಈ ಸಮಸ್ಯೆ. ಆಮೇಲೆ ಇಳಕಲ್ಲಿಗೂ ಕೂಡ ಇವೆಲ್ಲ ಮೊದಲು ಮೆಟ್ರೋಪಾಲಿಸಲ್ಲಿ ಆಗ್ತಾ ಇದ್ದು, ದೆಹಲಿ, ಮುಂಬೈ, ಬೆಂಗಳೂರು ಇಂಥಲ್ಲೆಲ್ಲ ಆಗ್ತಾ ಇರೋ ಪಿಡುಗು ಇವತ್ತು ನಮ್ಮ ಇಳಕಲ್ಲಿನ ಸಣ್ಣ ಸಣ್ಣ ಊರುಗಳಿಗೂ ಕೂಡ ಇದು ವ್ಯಾಪಿಸ್ತಾ ಇದೆ ಅಂತಕ್ಕಂಥದ್ದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಈಗಾಗಲೇ ಸರ್ ಹೇಳ್ತಾ ಇದ್ದಾರೆ, ನಮಗೆ ಸುಮಾರು 2 kgಯಷ್ಟು ಇಲ್ಲಿ ಡ್ರಗ್ ಏನು ಕಾನ್ಫಿಸ್ಕೇಟ್ ಮಾಡಿದಾರಂತವ್ರು, 2 kgಯಷ್ಟು. ಸೊ ಅವ್ರು ಸಿಕ್ಕವ್ರನ್ನು ಕೂಡ ಆಲ್ಮೋಸ್ಟ್ ಅವ್ರನ್ನೆಲ್ಲ ಏನು ಮಾಡಬೇಕು ಪ್ರೊಸೀಜರ್ ಪ್ರಕಾರ ಕಸ್ಟಡಿಗೆ ತೊಗೊಂಡಿದ್ದಾರೆ. ಸೊ ನಿಮ್ಮ ಭವಿಷ್ಯ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರೋದಿಲ್ಲ. ನೀವು ಯಾವುದೋ ಒಂದು ಆಮಿಷಕ್ಕೊಳಗಾಗಿ ಇದರೊಳಗೆ ಇನ್ವಾಲ್ವ್ ಆಗ್ತಿದ್ರಿ ಅಂತಂದರೆ ನಿಮ್ಮ ಭವಿಷ್ಯ ಹಾಳಾಗಿ ಹೋಗ್ಬಿಡುತ್ತೆ. ಓದ್ತಕ್ಕಂಥ ವಯಸ್ಸಿನಲ್ಲಿ ಇಂಥ ತಪ್ಪುಗಳು ಆಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಅವರು ಬಂದಿದ್ದಾರೆ. ಇದು ಬರೀ ನಮ್ಮದಷ್ಟೇ ಕೆಲಸ ಅಲ್ಲ, ನಾವಷ್ಟೇ ಸುಧಾರಣೆ ಆಗೋದಲ್ಲ, ಇದ್ರ ಜೊತೆಗೆ ಸಮಾಜ ಸುಧಾರಣೆ, ಬೇರೆ ಬೇರೆ ವಿದ್ಯಾರ್ಥಿಗಳು ಅವರಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಅವರು ಇಲ್ಲಿಂದ ಏನು ಮಾಡ್ತೀವಿ ನಾವು ಅಂತಂದರೆ ದರ್ಶನ್ ಬಸವೇಶ್ವರ ಸರ್ಕಲ್ ದರ್ಶನ್ ಲಾಡ್ಜ್ ಇದೆಯಲ್ಲ, ಅಲ್ಲಿವರೆಗೆ ಒಂದು ಅವೇರ್ನೆಸ್ ಜಾಥಾ ಮಾಡೋದು, ಅಲ್ಲಿಂದ ವಾಪಸ್ ಕಂಠಿ ಸರ್ಕಲ್ವರೆಗೆ. ಆಮೇಲೆ ಒಂದಿಷ್ಟು ಸ್ಲೋಗನ್ಗಳನ್ನು ಹೇಳ್ತಾರೆ ಸರ್ ಅವರು, ಹೊನ್ನಾಳಿ ಸರ್. ಆ ಸ್ಲೋಗನ್ಗಳನ್ನು ಕೂಡ ಸ್ವಲ್ಪ ಜೋರಾಗಿ ಹೇಳಿ ಅವೇರ್ನೆಸ್, ವಿದ್ಯಾರ್ಥಿಗಳು ಮಾತನಾಡಬಾರ್ದು. ಸೈಲೆನ್ಸ್ ಪ್ಲೀಸ್, ಸೈಲೆಂಟ್ ಆಗಿ ಏನೋ ಹೇಳ್ತದೆ ಸ್ವಲ್ಪ ಹೇಳಿ. ಕಾರ್ಗಿಲ್ಗೆ ಹೋಗಿ ಹೇಳಿಲ್ಲ ನಾವು. ಬಸವೇಶ್ವರ ಸರ್ಕಲಿಂದ ಕಂಠಿ ಸರ್ಕಲ್ವರೆಗೆ ಜಾಥಾ ಇದೆ. ಆಮೇಲೆ ಸ್ಲೋಗನ್ಗಳನ್ನು ಅವ್ರು ಹೇಳ್ತಾರೆ, ಆ ಸ್ಲೋಗನ್ಗಳನ್ನು ಸ್ವಲ್ಪ ಜೋರಾಗಿ ಹೇಳಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇಲ್ಲೇ ನಿಮ್ಗೆಲ್ಲರಿಗೂ ಗೊತ್ತೇ, ಸಾಕಷ್ಟು ಸಿನಿಮಾದಲ್ಲೇ ನೋಡ್ತೀರಿ, ವಿಡಿಯೋದಲ್ಲಿ ನೋಡ್ತೀರಿ, TV ನೋಡ್ತೀರಿ, ಮೊಬೈಲ್ ನೋಡ್ತೀರಿ. ನಿಮ್ಮ ಸ್ವಂತ ಅನುಭವ ಕೂಡ ಇರ್ತದೆ. ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ಜನ ಇರ್ತಾರೆ. ಅದು ಎನಿ ಡ್ರಗ್ಸ್ ಆಗಲಿ ಅಥವಾ ಎನಿ ಸ್ಮೋಕಿಂಗ್ ವಾಟ್ ಎವರ್, ಅದರಿಂದ ಯಾರು ಉದ್ಧಾರ ಆಗೋದು ಕಾಣಂಗಿಲ್ಲ. ಯಾರು ಕಾಣ್ತಾರೆ, ಮೇಬಿ ಸ್ಟಾರ್ಟಿಂಗ್ ನಿಮಗೆ ಖುಷಿ ಕೊಡ್ಬೋದು. ಇಟ್ಸ್ ಅನ್ ಅಡಿಕ್ಷನ್. ಖುಷಿ ಕೊಡ್ತಂದ್ರೆ ಅಡಿಕ್ಷನ್ ಅದು. ಸೊ ದಯಮಾಡಿ ನಿಮ್ಮ ಮಕ್ಕಳು ಈಗ ಏಜ್ ನಿಮ್ಮ ಭವಿಷ್ಯ ರೂಪಿಸ್ಕೊಡ್ಬೇಕಷ್ಟೇ.
ಈ ಏಜಲ್ಲಿ ನೀವು ಈ ಕಾಲೇಜಿಂದ ಹೊರಗಡೆ ಹೋದ ತಕ್ಷಣ ನಿಮ್ಮದು ಭವಿಷ್ಯನೇ ಕಾಣ್ತಾ ಇದೆ. ನೀವೆಲ್ಲ ಡಿಗ್ರಿ ಓದ್ತಾ ಇದ್ದೀರಿ, ನಾವು 1 ವರ್ಷ 2 ವರ್ಷ ಬೇಬಿ ಫೈನಲ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ತಿರ್ಬೋದು. ಇಲ್ಲಿಂದ ಹೊರಗೆ ಹೋಗುವಾಗ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಬೇಕು. ಯಾವುದೋ ದುಶ್ಚಟಕ್ಕೆ ಬಲಿ ಆಗಬಾರ್ದು, ನೀವು ಆಗಬಾರ್ದು, ನಿಮ್ಮ ಸಮಾಜಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳಿ ಇದೊಂದು ಸಣ್ಣದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಂಟೈರ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲನೂ ಅದ್ರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಲೈಫ್ ಸ್ಪ್ಯಾನು ಕೂಡ ಕಡಿಮೆ ಆಗ್ತದೆ. ಆಮೇಲೆ ನಮ್ಗೇನಾದ್ರು ಕಷ್ಟ ಆಗಲಿ ನಮ್ಮ ತಂದೆ ತಾಯಿ ಕೂಡ ಗೋಳಾಡ್ತಿರ್ತಾರೆ, ಅವ್ರೇನೋ ಹೆಲ್ಪ್ಲೆಸ್ ಆಗಿಬಿಡ್ತಾರೆ. ಸೊ ನಾವು ನಿಮ್ಗೆ ನಮ್ಮ ಮನಸ್ಸೂರಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಬಲಿ ಹಾಕ್ಬೇಡ್ರಿ, ಯಾರಿಗೂ ಅವಕಾಶ ಕೂಡ ಕೊಡ್ಬೇಡ್ರಿ. ಥ್ಯಾಂಕ್ ಯು. ಯುವ ಶಕ್ತಿ ಹೀಗೆ ಎಲ್ಲ ಈ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಇಳಕಲ್ ಶಹರ ಪೊಲೀಸ್ ಠಾಣೆಯ ಒಂದು ಸಹಯೋಗದಲ್ಲಿ ಶ್ರೀ ವಿಜಯ ಮಾಂತೇಶ್ ಕಲೆ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಆಯುರ್ವೇದಿಕ್ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಬೃಹತ್ ಆಗಿರ್ತಕ್ಕಂಥ ಜಾಥಾ ಕಾರ್ಯಕ್ರಮವನ್ನ ಮಾನ್ಯ PSI ಸಾಹೇಬರಾಗಿರ್ತಕ್ಕಂಥ ಮಂಜುನಾಥ್ ಪಾಟೀಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಭಾಗವಹಿಸಿದ್ವಿ. ಇದರ ಉದ್ದೇಶ ಇಷ್ಟೇ, ಇಂದಿನ ದಿನಗಳಲ್ಲಿ ಇವತ್ತು ನಾವು ಆಗ್ಲೇ ವಿದ್ಯಾರ್ಥಿಗಳ ಒಂದು ಅನಿಸಿಕೆ ಕೇಳಿದಾಗ ಹೇಳಿದ್ರು, ದೊಡ್ಡ ದೊಡ್ಡ ಸಿಟಿಯಲ್ಲಿರುವಂತಹ ಒಂದು ಮಾದಕ ವ್ಯಸನಿಗಳ ಒಂದು ಹಳ್ಳಿ ಗ್ರಾಮ ಮಟ್ಟಕ್ಕೂ ಸಹಿತ ತಲುಪಿದೆ, ಅದರ ವ್ಯಾಪ್ತಿ ಹಬ್ಬಿದೆ ಅನ್ನುವಂಥದ್ದು. ಇದನ್ನ ಇಲ್ಲಿಗೆ ಈ ಬೇರು ಸಮೇತ ಕಡಿದು ಒಂದು ಯುವ ಶಕ್ತಿಯಲ್ಲಿ ಒಂದು ಚೈತನ್ಯ ತುಂಬುವಂತ ಒಂದು ಈ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ, ಎಲ್ಲರನ್ನ ವ್ಯಸನದಿಂದ ದೂರವಿಟ್ಟು ಒಂದು ಸಶಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣಕ್ಕೆ ಯುವಕರ ಪಾತ್ರ ಏನು ಅನ್ನುವುದನ್ನ ತಿಳಿಸುವ ಸಲುವಾಗಿ ಅದೇ ಯುವಕ ಯುವತಿಯರನ್ನ ಬಳಸಿಕೊಂಡು ಈ ಒಂದು ಜಾಥಾ ಕಾರ್ಯಕ್ರಮವನ್ನ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಎಲ್ಲ ಯುವಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಹಾಗೆ ನಮ್ಮ NCC ವಿದ್ಯಾರ್ಥಿಗಳು ಸಹಿತ ಅದಕ್ಕೆ ಕೈ ಜೋಡಿಸಿ ವ್ಯಸನದಿಂದ ನಾವು ದೂರ ಇರ್ತೀವಿ, ಸಮಾಜವನ್ನ ವ್ಯಸನ ಮುಕ್ತವಾಗಿ ಕಟ್ಟಿ ಈ ಭಾರತವನ್ನ ಸಶಕ್ತ ರಾಷ್ಟ್ರವನ್ನಾಗಿ ಮಾಡುವಂತಹ ಸಂದೇಶವನ್ನ ಇವತ್ತು ನೀಡಿದ್ದಾರೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ SVM ಮಹಾವಿದ್ಯಾಲಯದ ಪರವಾಗಿ ನಾವೆಲ್ಲರೂ ವ್ಯಸನ ಮುಕ್ತವನ್ನ ತೆಗೆದುಕೊಂಡ್ರೆ ಏನೇನು ಹಾನಿ ಆಗ್ತಾವೋ ಅಥವಾ ಅದನ್ನ ತಗೋಬೇಡ್ರಿ ಅಂತ ಹೇಳಿ ಒಂದು ಜಾಥವನ್ನ ಏರ್ಪಡಿಸಿದ್ದೇವೆ. ಆ ಒಂದು ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿನಿಯರು ಏನ್ ಮಾಡಿರಪ್ಪ ಅಂತಂದ್ರೆ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಈ ಒಂದು ದುಶ್ಚಟಗಳಿಂದ ನಿಮ್ಮ ಆರೋಗ್ಯವೂ ಹಾಳಾಗ್ತದೆ, ಅದೇ ರೀತಿಯಾಗಿ ನಿಮ್ಮ ಮನೆಯೂ ಕೂಡ ಹಾಳಾಗ್ತದೆ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಇಲ್ಲಿ ಇಳಕಲ್ ನಗರದಲ್ಲಿರುವಂತಹ ಜನತೆ ಆಗಿರ್ಬೋದು ಅಥವಾ ದೇಶದಲ್ಲಿರುವಂತಹ ಜನತೆ ಆಗಿರ್ಬೋದು ಈ ದುಶ್ಚಟಗಳಿಂದ ದೂರವಿರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಇಳಕಲ್ ನಗರದ ಶ್ರೀ ಮಹಾಂತ ಸ್ವಾಮಿಗಳು ಅನೇಕ ವರ್ಷಗಳಿಂದ ವ್ಯಸನ ಮುಕ್ತ ದಿನಾಚರಣೆಯನ್ನು ಕೂಡ ಮಾಡಾತಾರ. ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಇದನ್ನು ಅರಿತುಕೊಂಡು ಈ ಒಂದು ದುಶ್ಚಟಗಳಿಂದ ನಮ್ಮ ದೇಹಕ್ಕೆ ಆಗಲಿ ಅಥವಾ ನಮ್ಮ ಒಂದು ಸಮಾಜಕ್ಕಾಗಲಿ ಹಾನಿ ಆಗ್ತದೆ ಅಂತ ಹೇಳಿ ನನ್ನ 2 ಮುಗಿಸುತ್ತೆ.